गुणैस्सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते ಯಾವುದಕ್ಕೆ ಬಂತೀಗ ತತ್ವ ಸಮನ್ವಯ ಅಂತ ಆಗ್ಬೇಕಾ ರೇತೋ ಧಾತು ವಟಗಣಿಕ ನಾಸ್ತಿಕ್ಯವಾದ ಇದೆಯಲ್ಲ ಇಷ್ಟೆಲ್ಲ ಶಾಸ್ತ್ರವಿನ ಏನೇನು ಹೇಳ್ತೀರಿ ಅದೆಲ್ಲ ಒಪ್ಪೋದಿಲ್ಲ ಅಂದರೆ ಒಪ್ಪಬೇಕು. ಏನು ಒಪ್ಪಬೇಕು? ಫಸ್ಟು ನಮಗೆ ಕಣ್ಣಿಗೆ ಕಾಣದೇ ಇರೋ ವಸ್ತು ಇದೆ ಅಂತ ಒಪ್ಪಬೇಕು. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್, ಇಟ್ ಟೋಟಲಿ ಇನ್ವಿಸಿಬಲ್. ಅದಕ್ಕೆ ಆಸ್ತಿಕ್ಯ ಅಂತ ಹೇಳೋದು. ಇನ್ವಿಸಿಬಲ್ ಏನಿದೆ ಸೀಯಿಂಗ್ ಈಸ್ ಬಿಲೀವಿಂಗ್, ತಪ್ಪದು. ಕಂಡ ವಸ್ತು ಸತ್ಯ ಒಪ್ಕೊಳ್ಳಿ, ಆದರೆ ಕಾಣದೇ ಇರೋದು ಅಸತ್ಯ ಅಂತ ಹೇಳಬಾರ್ದು. ಗೊತ್ತು, ಅನ್ಸೀನ್ ಇಸ್ ಆಲ್ಸೋ ರಿಯಲ್. ಎಲ್ಲ ಅಲ್ಲ, ಪ್ರಮಾಣ ಇದ್ರೆ ಅದನ್ನು ಹೇಳ್ತಾರೆ. ಅದೇನಪ್ಪ ಈಗ ರೇತೋ ಧಾತು ವಟಗಣಿಕ, ಒಳ್ಳೆ ಪದ ನೆನ್ಪಿಟ್ಕೊಂಡಿರ್ಬೇಕು. ಅದನ್ನ ಬಹಳಷ್ಟು ವಿಷಯ ಇದೆ ಅದರಲ್ಲಿ. ಇಲ್ಲಿದೆ ಇಲ್ಲಿದೆ ರೇತೋ ಧಾತು ವಟಕಣಿಕ ಘೃತಧೂಮಾದಿವಾಸನಂ ಜಾತಿಸ್ಮೃತಿ ಅಯಸ್ಕ್ರಾಂತ ಸೂರ್ಯಕಾಂತ ಅಂಬುಭಕ್ಷಣಂ ಪ್ರೇತ್ಯ ಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ ಕೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯ. ಇಷ್ಟು ಕಾರಣ. ಇದೆಲ್ಲ ಮೋಕ್ಷ ಧರ್ಮ ವಾಕ್ಯ ಸಿಗುತ್ತೆ, ವಾಕ್ಯಗಳೆಲ್ಲ ಹಾಗೆ ಸಿಗುತ್ತೆ. ಇವತ್ತು ಇಷ್ಟು ಕಾರಣ ನೋಡಿದ ಮೇಲೆ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಾರ್ದು. ಕಣ್ಣಿಗೆ ಕಾಣದೇ ಇರೋ ವಸ್ತು ಕೂಡ ಏನಿದೆ ಇರುತ್ತೆ. ಹೇಗೆ ಅಂದರೆ ಮೊದಲೇದು ರೇತೋ ಧಾತು, ರೇತಸ್ಥಿರದ ಸೃಷ್ಟಿ ಆಯ್ತು. ಈಗ ಸ್ಪೆಷಲ್ ಅದು, ಬೇರೆ ಏನು ಮಾಡಿ ಸೃಷ್ಟಿ ಮಾಡಿ ರೇತಸ್ಸಿಂದ ಮಾತ್ರ ಆಗುತ್ತೆ. ಏನರ್ಥ ಅದಕ್ಕೆ? ಬೇರೆ ಯಾವುದರಲ್ಲಿ ಇಲ್ಲದೆ ಅರ್ಥ ಕೂಡ ರೇತಸ್ಸಿನಲ್ಲಿದೆ ಅಂತ ಅರ್ಥ. ಗೊತ್ತಾಯ್ತಾ? ರೇತೋ ಧಾತು. ಆಮೇಲೆ ವಟಕಣಿಕ, ಧಾತುಗಳಿಂದ. ಧಾತುಗಳಂದ್ರೆ ಇವೆಲ್ಲ ಓರ್ಸ್ ಇರುತ್ತಲ್ಲ, ಅದರಿಂದ ನೀವು ಗೋಡು ತೆಗಿತೀರಿ. ಮಣ್ಣಿಂದ ತೆಗಿಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಏನೋ ಸ್ಪೆಷಲ್ ಇದೆ ಅದರೊಳಗೆ. ವಟಕಣಿಕ, ವಟ ಬೀಜ, ಇದನ್ನೇ ಪರೀಕ್ಷೆ ಮಾಡಿ ತೋರಿಸಿದ್ರಲ್ಲ ಶ್ವೇತಕೇತೆಗವರು. ತೊಗೊಂಡು ಬಾ ಅಂತ ಹೇಳಿದರು. ಏನದು ಅಂತ ತೊಗೊಂಡು ಬಾ ತಂದಿಟ್ಟ. ಒಂದು ತಗೋ ಬೀಜ ಅಂತ ಹೇಳಿದರು. ತೊಗೊಂಡ ತಮ್ಬಿಟ್ಟು ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ. ಭಿಂದಿ ಒಡಿ ಅಂತ ಹೇಳಿದ್ರು, ಹೊಡೆದ್ರು. ಕಿಮತ್ರ ಪಶ್ಯಸಿ ಇತಿ ಅಂತ ಕೇಳಿದ. ಏನು ಕಾಣ್ತಾ ಇಲ್ಲ ಅಂತ ಹೇಳಿದ. ಏನು ಕಾಣ್ತಾ, ಅಲ್ಲೇ ಇದೆ ಅಂತ ಹೇಳಿದ. ಯಾವುದಿದೆ? ಏಷ ಮಹಾನ್ ನಗ್ರೋಧ ತಿಷ್ಠತಿ. ಮುಂದೆ ದೊಡ್ಡ ಆಲದ ಅಲ್ಲೇ ಇರೋದು, ಮುಂದೆ ದೊಡ್ಡದಾಗುತ್ತೆ ಅಂತ ಹೇಳ್ದ. ಇದು ಆಸ್ತಿ ಸೇಮ್ ಎಕ್ಸಾಂಪಲ್ ಇದಕ್ಕೆ. ವಟಕಣಿಕಾ ದೃಷ್ಟಾಂತನ ಉಪನಿಷತ್ ಎಕ್ಸ್ಪ್ಲೇನ್ ಮಾಡಿತು. ನೋಡೋದಕ್ಕೆ ಏನು ಕಾಣಿಸ್ತೆ ನಿಮಗೆ? ಏನೂ ಇಲ್ಲ. ಏನೂ ಇಲ್ಲದೆ ಹಾಲು ಬರುತ್ತೆ ಅಂದರೆ ಹಾಲು ಬರ್ಬೇಕಾದ್ರೆ ಏನೂ ಇರಬಾರ್ದು ಅಂತ ಹೇಳ್ಕೊಂಡು ಸುಮ್ಮನೆ ಇಟ್ಬಿಟ್ಟ. ಅದು ಏನು ಬರಲೇ ಇಲ್ವಲ್ಲ ಯಾತಕ್ಕೆ? ಅಲ್ಲ, ಏನೋ ಇತ್ತು ಅಂತ ಗೊತ್ತಾಯ್ತು. ಅದು ಕಣ್ಣಿಗೆ ಕಾಣೋದಿಲ್ಲ. ಸೂಕ್ಷ್ಮ, ಎಷ್ಟು ಸೂಕ್ಷ್ಮ ಅಂದರೆ ಇದಕ್ಕೂ ಕಾಣೋದಿಲ್ಲ, ಯಾವ ಮೈಕ್ರೋಸ್ಕೋಪ್ಗೂ ಕಾಣೋದಿಲ್ಲ. ಬಟ್ ಇರೋದೇನಲ್ಲಿ ದೊಡ್ಡ ಆಲದ ಮರ. ನಾವು ಬೇರೆ ಸಸ್ಯ ಕೊಡಲಿಲ್ಲ ದೃಷ್ಟಾಂತ. ಯಾತಕ್ಕೆ ಕೊಡಲಿಲ್ಲ ಅಂದರೆ ಇದು ಎಷ್ಟು ಕಾಣೋದಿಲ್ಲ, ಕಂಡ್ರೆ ತಲೆ ಕಾಣೋದು ಅಷ್ಟು ಬೇರೆ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಆಪೋಸಿಟ್ ಅದು. ಅದು ಎಲ್ಲಿತ್ತದೆಲ್ಲ ಬೀಜದೊಳಗೆ ಇತ್ತು. ಇದನ್ನು ಒಪ್ಪೇ ಇಲ್ಲ. ಇದು ಆಸ್ತಿಕ್ಯ ಅಷ್ಟೇ. ನೀವು ಕಣ್ಣಿಗೆ ಕಾಣದೇ ಇರೋದು ಅಂತ ಆಯ್ತಲ್ಲ. ಈಗ ಆ ದೇವತೆಗಳು ಕಣ್ಣಿಗೆ ಕಾಣದೇ ಹೋದ್ರೆ ಇದ್ದಾರೆ, ದೇವರು ಇದ್ದೇ ಇದ್ದಾನೆ ಎಂಬುದಕ್ಕೆ ಲಿಂಕ್ ಸಿಗುತ್ತೆ. ಮುಂದೇನಿದೆ? ಘೃತಧೂಮಾಧಿವಾಸನ. ಸಾಮಾನ್ಯವಾಗಿ ಘೃತ ಧೂಮ ಇವುಗಳಿಂದ ಕೆಲವೆಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಉಪಯೋಗಿಸ್ತಾರೆ. ಯಜ್ಞಾಗ ಮಾಡೋದ್ರಿಂದ ಏನಾಗುತ್ತೆ? ಧೂಮ ಎಲ್ಲ ಬೀಳುತ್ತೆ, ಒಳ್ಳೆ ಬೆಳೆ ಬೀಳುತ್ತೆ. ಅದರಿಂದ ನಮ್ಮ ಜನ ಅದು ಎಷ್ಟು ವ್ಯತ್ಯಾಸ ಇದೆ. ಈ ಕೆಟ್ಟ ಧೂಮದಿಂದ ಬೆಳೆ ಹೋಗಿಬಿಡುತ್ತೆ. ಪ್ರೇತ ಧೂಮ ಅದಕ್ಕೆ ನಿಷಿದ್ಧ. ಹೋಮ ಧೂಮ ಏನು ಮಾಡುತ್ತೆ? ಅದನ್ನೆಲ್ಲ ಬೆಳೆಸುತ್ತೆ. ಈ ಶಕ್ತಿ ಎಲ್ಲಿತ್ತು ನಿಮಗೀಗ? ನೋಡೋದು ಬರೀ ಧೂಮ ಅಷ್ಟೇ. ಅದೇನು ಶಕ್ತಿ ಇದೆ ಅದಕ್ಕೀಗ? ಒಂದು ಧೂಮ ಹಾಳು ಮಾಡೋ ಶಕ್ತಿ, ಈ ಧೂಮ ಒಳ್ಳೇದು ಮಾಡೋ ಶಕ್ತಿ ಇದೆ. ಇನ್ನೊಂದು ಇದೆ ಅಂತ ಆಗಲಿಲ್ಲ ನೋಡಿ. ಇವೆಲ್ಲ ಎಕ್ಸಾಂಪಲ್ ಕೊಟ್ಟರೆ ಜನ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ನಾಸ್ತಿಕ್ಯವಾದ ಹೋಗ್ಬಿಡೋದು. ಗೊತ್ತಾಯ್ತಾ? ಇದೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ ವೇದವ್ಯಾಸ ದೇವರು. ಹೌದು. ಜಾತಿಸ್ಮೃತಿ ಬರ್ತಾರೆ, ಕಥೆ ಇದೆ. ಜಾತಿಸ್ಮೃತಿ ಕಾಣುತ್ತೆ. ಇವತ್ತು ಕೂಡ ಅಲ್ಲೆಲ್ಲ ರೆಫರ್ ಮಾಡ್ತಿರ್ತಾರೆ. ಜಾತಿಸ್ಮೃತಿ ಅಂದೇನು? ಪೂರ್ವಜನದ ಸ್ಮರಣೆ. ಕೆಲವು ಕಡೆ ಕೇಸಸ್ ರಿಪೋರ್ಟ್ ಆಗಿದೆಯೋ ಇಲ್ವೋ, ಎಲ್ಲೋ ಹುಟ್ಟಿದವ್ರಲ್ಲ, ಹುಟ್ಟು ಊರೆಲ್ಲ ಹಿಂದಿನ ಅಲ್ಲೇ ಆಗಿದ್ದೆ ಕರ್ಕೊಂಡು ಕರೆಕ್ಟ್ ಮನೆ ತೋರಿಸ್ತಾನೆ ಅವ್ರು. ಏನಾಗಿತ್ತು ಹೇಳಿದ್ದಾರೆ. ಸೊಪ್ಪು ಸಿಕ್ಕಿರೋದಿಲ್ಲ. ಇವ್ರೇನಂತಾರೆ ಗೊತ್ತಾ? ನೋಡಿದ್ರಾ, ಸುಳ್ಳು ಹೇಳಿದ್ದೀನಿ ಮತ್ತೆ ಈಗಲೂ ಯಾಕಿಲ್ಲ ಅಂತ ಕೇಳ್ತಾರೆ. ಉತ್ತರ ಕೊಡ್ತಾರೆ, ಈ ಬರ್ತಾ ಏನಾಗ್ತಾ ಹೋಗುತ್ತದೋ ಮರಿತಾ ಹೋಗಿಬಿಡತ್ತಾಗಲಿ. ನಿಜವಾಗಿ ಮರಿತಾ ಹೋಗಿಬಿಡುತ್ತೆ. ಆಮೇಲೆ ಗೊತ್ತಿರಲ್ಲ ಅಷ್ಟೇ ಹೊರತು. ಅದೇ ಮಾನುಷ ದೇವತೆಗಳು ಕೂಡ ಅವತಾರ ಮಾಡಿದಾಗ ಏನಾಗುತ್ತೆ? ಅವರಿಗೆ ಅಫೆಕ್ಟ್ ಆಗಿಬಿಡುತ್ತೆ. ಆ ರುಚಿಗಳಿಗೆ ಅದು ಬಿಟ್ಟುಬಿಟ್ರೆ ಉಳಿದವರಿಗೆಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ವಸುಗಳು, ನಾವು ಮಾನುಷ ಮಸ್ತಿ ಗರ್ಭದಲ್ಲಿ ಹುಟ್ಟೋದಿಲ್ಲ, ಅಲ್ಲೇ ಚೇಂಜ್ ಆಗಿಬಿಡುತ್ತಾಗಲಿ. ದೇವತಾಸಿ ಗರ್ಭದಲ್ಲಿ ಹುಡ್ತೇವೆ, ಗಂಗಾದೇವಿ ಮಕ್ಕಳಾಗಿ ಹುಡ್ತಾರೆ. ಮನುಷ್ಯನ ತಿಂಬೋದಿಲ್ಲ. ದಯವಿಟ್ಟು ನಮ್ಮ ಮನುಷ್ಯನ ಬಿಟ್ಟು ಮನುಷ್ಯ ಇನ್ನೇನು ತಿನ್ಬೇಕು ನಾವೀಗ?
ನೈವೇದ್ಯ ಮಾಡಿಬಿಟ್ರೆ ಏನಾಗುತ್ತದ ಅಮಾನುಷ ಆಗಿಬಿಟ್ಟು ಯಜ್ಞಶಿಷ್ಟಾಚನಸ್ಸಂತಹ ಮುಚ್ಚಂತೆ ಸರ್ವ ಕಿಲ್ಬಿಷೈ. ಇದು ಅರ್ಥ ಮಾಡಿಕೊಂಡ್ರೆ ನೈವೇದ್ಯಕ್ಕೆ ಶಕ್ತಿ ಇದೆ ಗೊತ್ತಾ. ಮನುಷ್ಯ ನಮ್ಮನ್ನು ಒಂದು ಸ್ಟೇಜ್ಗೆ ಏನು ತರ್ಬೋದು ನಾವು, ಆ ಸ್ಟೇಜಿಗೆ ಬರೋದಿಲ್ಲ. ಬಟ್ ಏನಾಗುತ್ತೆ ಇದು ಮುಡಿದೋರಿಂದ ಡಿಫ್ರೆಂಟ್ ಆಗಿಬಿಡುತ್ತೆ. ನಿತ್ಯ ನೈವೇದ್ಯ ತಿಂತೆ ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋ ದಾಸಾಹ ತಮ ಮಾಯಾಂ ಜಯೇಮಹಿ. ಎಷ್ಟು ಕ್ವಾಲಿಟಿ, ದೇಶಿ ಗೋವು ಈ ಗೋವು ಎಷ್ಟು ವ್ಯತ್ಯಾಸ ಇದೆ ನೋಡಿದಿರಾ. ಈ ರೀತಿ ಮಾಡೋದ್ರಿಂದ ಶುದ್ಧತೆ ಉಳಿಸ್ಕೊಳ್ಳೋದು ಬರುತ್ತೆ ಅಂತ ಹೇಳ್ತಾರೆ. ಅವರ ಮೆಮರಿ ಹೋಗೋದಿಲ್ಲ, ಇಲ್ಲದೆ ಹೋದರೆ ಹೋಗ್ಬಿಡುತ್ತೆ. ಜಾತಿ ಸ್ಫುರಿ ಅಯಸ್ಕಾಂತ ಇದೆ. ನೀನೇ ನೋಡಪ್ಪ, ಇದು ಈ ಶಕ್ತಿ ಇದಕ್ಕೆ ಯಾವ ಶಿಲೆಗೂ ಇಲ್ಲ, ಇದಕ್ಕೆ ಮಾತ್ರ ಯಾಕಿದೆ. ಮ್ಯಾಗ್ನೆಟ್ ಎಳಿ ಹಾಗೆ ಬೇರೆ ಎಳೆಯಕ್ಕೆ ಬರೋದಿಲ್ಲ. ಯಾತಕ್ಕೆ? ಏನೋ ಶಕ್ತಿ ಇದೆ ನಿನಗೆ, ಏನೋ ಅಂತ ಹೇಳಬೇಡ, ಏನೋ ಇದೆ ಅಂತ ಒಪ್ಪಬೇಕಷ್ಟೆ. ಇಲ್ದವ್ರು ಏನು ಮಾಡ್ಬೇಕು, ನೀನೀಗ ಇನ್ನೊಂದು ತೋರಿಸ್ಬಿಟ್ರಿ, ನೀನು ತೋರಿಸಿ ಹಾಗೆ. ನೀನು ನಮ್ಮೆದ್ರೆ ನಾವು ತೋರಿಸಿದೀವಪ್ಪ, ನೀನು ತೋರಿಸಾಗಿದ್ರೆ ತೋರ್ಸಕ್ಕೆ ಬರೋದಿಲ್ಲ. ಅಂತಾನೆ ಅಂದ್ರೆ ಉತ್ತರ ಅಲ್ಲ, ಯಾಕೆ ಅದು ಆಗೋದಿಲ್ಲ. ನೀವು ಒಪ್ಪಬೇಕಷ್ಟೆ, ಇಲ್ಲ ಸುಮ್ಮನೆ ಕೊಡೋದು. ಎಷ್ಟು ಜನ ಇವೆಲ್ಲ ಹೇಳಿದರೆ ಯಾರು ಒಪ್ಪೋದಿಲ್ಲ. ಏನೋ ಕಾರಣ ಹೇಳ್ಬೋದು ಅವನು. ಮುಂದೆ ನೋಡಿ ಸ್ವಾರಸ್ಯ ಇದೆ. ಘೃತಧೂಮಾಧಿವಾಸನಂ ಯಜಸ್ಕಾಂತ ಸೂರ್ಯಕಾಂತ. ಇನ್ನೊಂದು ಸೂರ್ಯಕಾಂತ ಗೊತ್ತಲ್ಲ, ಬಿಟ್ಬಿಟ್ಟು ಸುಡುತ್ತದು. ಸುಮ್ಮನೆ ಅದು ಬಿಟ್ಟು ಅದ್ರ ಮೂಲಕ ಪಾಸ್ ಮಾಡಿದ್ರೆ ಬೆಂಕಿ ಹಚ್ಚಿಬಿಡುತ್ತೆ ಗೊತ್ತಾಯ್ತಾ. ಇದಕ್ಕೆ ಹತ್ತೋದಿಲ್ಲ, ಬ್ಯಾಗ್ಸ್ ಹತ್ತೋದಿಲ್ಲ, ಅದಕ್ಕೆ ಹಚ್ಚುತ್ತೆ ಗ್ಯಾರೇಜ್. ಸೂರ್ಯ ಬೆಳಕಿಗೆ ಪ್ರಜ್ವಲಿಸಿಬಿಡುತ್ತೆ. ಹಾಗೆ ಎಷ್ಟು ಆಶ್ಚರ್ಯ ಇದೆಲ್ಲ. ಒಂದು ಶಕ್ತಿ ಅಂಬುಭಕ್ಷಣಂ, ಹಸಿವೆ ಬಾಯಾರಿಕೆ ಆಗಿದ್ರೆ ನೀರು ಕುಡಿತಾರೆ. ನೀರಿಗೆ ಏನು ಶಕ್ತಿ ಇಲ್ಲದೆ ಹೋದರೆ ಬಾಯಾರಿಕೆ ಯಾಕೆ ಹೋಯ್ತು ನನಗೆ? ತಮಾಷೆ, ಬಾಯಾರಿಕೆ ಆದಾಗ ಏನೇ ಕೊಟ್ಟರು ಹೋಗಲ್ಲ, ಕಾಫಿ ಗಿಫಿ ಕೊಟ್ಟರೆ ಹೋಗಲ್ಲ, ನೀರೇ ಕೊಡಬೇಕಂತ. ಹಾಗಿದ್ರೆ ಅದು ದ್ರವ ಇದು ದ್ರವ, ಯಾಕೆ ಹೋಗೋದಿಲ್ಲ ಅದಕ್ಕೆ? ಸಮಥಿಂಗ್ ಸ್ಪೆಷಲ್ ಇಸ್ ದೇರ್. ಒಪ್ತೀಯಾ? ಇದೆಲ್ಲ ನಾಸ್ತಿಕ್ಯವಾದ ಖಂಡನೆ. ಇನ್ನೊಂದು ಪ್ರೇತ್ಯ ಭೂತಾಪ್ಯಶ್ಚೈವ, ಒಂದು ಮತ್ತೆ ಓಡಾಡ್ಕೊಂಡಿದ್ದಾರೆ, ಅವನ ಆರಾಮ ಏನೂ ಆಗೇ ಇಲ್ಲ. ಡೆಡ್ ಬಾಡಿ ಅಂತ ಕರೀತಾರೆ. ಏನಾಗುತ್ತೆ ಗೊತ್ತಾ, ಅದು ಡಿಕಂಪೋಸ್ ಆಗುತ್ತೆ ಗೊತ್ತಾ. ಅಪ್ಪೇಯ ಭೂತಾಪ್ಯಯ ಅಂದರೆ ಏನು? ಪಂಚಭೂತಗಳಲ್ಲಿ ಇವೆಲ್ಲ ಸಪರೇಟ್ ಆಗಿಬಿಡುತ್ತೆ. ಬದುಕಿದ್ದೆ ಹೇಗೆ ಹಾಕಾಗೋದಿಲ್ಲ. ಹಾಗಿದ್ರೆ ಒಂದು ಜೀವ ಅಂತ ಒಂದಿತ್ತು, ಅದಕ್ಕಾಗಲಿಲ್ಲ. ಜೀವ ಇರೋವರೆಗೂ ಏನಾಗೋದಿಲ್ಲ. ಇಬ್ಬರು ನೋಡಿ, ಮರದಲ್ಲಿ ತೆಬ್ಬೆಗಳಿದೆ ಹಾಗೇ ಇರುತ್ತೆ. ನಾವು ಕಿತ್ತು ಕರಗಿಡ್ತೇವೆ, ಏನಾಗುತ್ತೆ? ಒಣಗಕ್ಕೆ ಶುರುವಾಗಿಬಿಡುತ್ತೆ. ಜಾತಕ್ಕೆ ಡೀಲಿಂಗ್ ಆಯಿತು. ಇವೆಲ್ಲ ಏನು ಅಲ್ಲಿ ಇಷ್ಟು ಹೇಳಿದ್ದಾರೆ, ಎಕ್ಸ್ಟೆಂಡ್ ಮಾಡ್ಕೋಬೇಕಿದನ್ನೆಲ್ಲ ಕೂಡ. ಸಿಮಿಲರ್ ಕೇಸಸ್ ಎಲ್ಲ ತೊಗೊಂಡ್ಬಿಟ್ರೆ ಕೇಳೋರಿಗೆ ಏನು ಗೊತ್ತಿರುತ್ತೋ ಅದನ್ನು ಹೇಳ್ಬೇಕು ನಾವೀಗ. ಇಷ್ಟೆಲ್ಲ ಕೊಟ್ಬಿಟ್ಟಿದೆ, ಎಲ್ಲರಿಗೂ ಹೇಳಬೇಕಾಗಿಲ್ಲ. ಎಷ್ಟು ಸಾಕು ಹೇಳಿದ್ರೆ ಸಾಕು ಅವರಿಗೆ. ಅವನಿಗೆ ಡೌಟ್ ಇದೆಯಾ, ಅದು ಕ್ಲಿಯರ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿಬಿಟ್ರೆ ಸಾಕು. ಯಾರಿಗೆ? ಯಾರ್ದು? ಬೇರೆ ಅದೇ ಉತ್ತರ ನಾವೇ ಕೊಡ್ಬೇಕು ಅದಕ್ಕೆ. ಯಾಕೆ ಏನಾಯ್ತಲ್ಲಿ? ಡಾಕ್ಟ್ರಿಗೆ ಕೇಳಿದ್ರೆ ಹೇಳ್ತಾರೆ, ಏನು ತಪ್ಪು ಹೋಯ್ತಲ್ಲಿ? ಬ್ಲಡ್ ಸಪ್ಲೈ ಇಲ್ಲ, ಬ್ಲಡ್ ಸಪ್ಲೈ ನಿಂತೋಗ್ಬಿಟ್ಟಿದೆ. ಸೊ ಬ್ಲಡ್ ಸಪ್ಲೈ ಕೆಲಸ ಮಾಡುತ್ತೆ ಅಂತ ಆಯ್ತಲ್ಲ. ಆ ಬ್ಲಡ್ ಸಪ್ಲೈ ಅದು ನಾನ್ ಸಪ್ಲೈ ಡಿಫ್ರೆನ್ಸ್ ಇದೆಯಲ್ಲ, ಸಾಕು, ಅಷ್ಟೇ ಆಸ್ತಿಕ್ಯ. ಅರ್ಥ ಆಯ್ತಾ? ಅಂಬುಭಕ್ಷಣ ದೇವತಾಭ್ಯುಪಯಾಚನಂ, ದೇವತೆಗಳನ್ನು ಕುರಿತು ಯಜ್ಞ ಮಾಡ್ತಾನೆ, ಫಲ ಸಿಕ್ಕೋಯ್ತು ಅವನಿಗೆ. ಇಲ್ಲದವರು ಫಲ ಯಾಕೆ ಕೊಡ್ತಿದ್ರು ಅದನ್ನು? ಇವತ್ತು ಪೋಸ್ಟ್ ನಂಬೋದಿಲ್ಲ ಅಂದ, ನೀನೇ ಹೋಗಿ ಅಲ್ಲಿಗೆ ಲೆಟ್ರ್ ಬರೀತೀರಿ ಅಂತ ಪೋಸ್ಟ್ ಹಾಕ್ತಾ ಬಿಡ್ತಾರೆ. ಆಶ್ಚರ್ಯ ಅವನಿಗೆ. ಆಮೇಲೆ ಅಭ್ಯಾಸ ಆಯಿತು ಅವನಿಗೆ. ಈಗ ಪದ್ಧತಿ ವ್ಯವಸ್ಥೆ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಸುಮ್ಮನೆ ನೋಡಿದರೆ ಏನು ಆಶ್ಚರ್ಯ, ನಾನು ಇಲ್ಲಿದ್ದೀನಿ ಅಲ್ಲಿದ್ದಾರೆ, ಬರೀ ಇಲ್ಲಿ ಬಂದು ಮನೆಯಲ್ಲೇ ಹಾಕೋಗ್ಬಿಟ್ಟಿದ್ದಾರೆ. ಇದು ಹೆಂಗೆ ಬಂದಿದ್ದು? ಬಹುಶಃ ಹಾಗೆ ಬೇಡ, ಅಭ್ಯಾಸಗಳು ಇರ್ಬೇಕಂತ ಕಾಣುತ್ತಾರ. ಎಲ್ಲ ಏನೋ ಆಗಿದೆ ಹೇಳ್ತಾರೆ. ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇಲ್ಲದ ಜಾಗ ಇಲ್ಲ. ನೀನು ಕಾಸ್ ಹೇಳಕ್ಕೆ ಬರದೆ ಹೋದರೆ ಏನು ಹೇಳಬೇಕಾಗ? ಅನ್ನೋನ್ ಕಾಸ್ ಅಂತ ಹೇಳಬೇಕು, ಕಾಸ್ ಲೆಸ್ ಅಂತ ಹೇಳಬಾರ್ದು. ಏನು ಹೇಳಬೇಕು? ಅನ್ನೋನ್ ಕಾಸ್ ಅಂತ ಹೇಳಬೇಕು. ಇವು ಮೆಡಿಕಲ್ ಹೇಳೋದು ಹಾಗೇನು, ಅನ್ನೋನ್ ಕಾಸ್ ಅಂತಾರೆ ಹೊರತು ಸುಮ್ಮನೆ ಬಂದಿದೆ ಅಂತ ಹೇಳೋದಿಲ್ಲ. ಕೊನೆಗೆ ಮೃತೇ ಕರ್ಮ ನಿವೃತ್ತಿಶ್ಚ, ಓಡಾಡ್ಕೊಂಡಿದ್ದಾನೆ. ಆಮೇಲೆ ಏನು ಮಾತಾಡೋ ಅಂತಾರೆ, ಒಂದು ಮಾತು ಇಲ್ಲ. ಕಣ್ಣು ಬಿಡೋ ಅಂತಾರೆ, ಒಮ್ಮೆ ಕಣ್ಣು ಬಿಡೋದಿಲ್ಲ. ಮೊದಲು ಬಿಡ್ತಿದ್ದೆ, ಹೀಗೆ ಯಾಕೆ ಬಿಡೋದಿಲ್ಲ? ಮೊದಲು ಕಣ್ಣೇ ಬಿಡ್ತಿದ್ದೆ, ಹೀಗೆ ಯಾಕೆ ಬಿಡೋದಿಲ್ಲ? ಇಲ್ಲೇ ಇಲ್ಲ. ಅಂದರೆ ದೇರ್ ಇಸ್ ಸಮಥಿಂಗ್, ದೇರ್ ವಾಸ್ ಸಮಥಿಂಗ್ ಅಂತ. ಇನ್ನೂ ಕೆಲವೆಲ್ಲ ಹೇಳ್ತಾರೆ, ಇದನ್ನು ತೆರೆದ್ರೆ ಕಾಲರ ಬರುತ್ತೆ, ಹೀಗೆಲ್ಲ ಹೇಳ್ತಾರೆ. ಅದೇ ನೀರು ಕುಡಿದ್ರು 20 ಜನ, ಒಂದು 4 ಜನ ಬಂದು ಉಳಿದವ್ರಿಗೆ ಬರಲೇ ಇಲ್ಲ. ಏನು ಇಮ್ಯುನಿಟಿ ಅಂತ ಉಪಯೋಗಿಸ್ತಾರೆ. ಸೊ ಇಮ್ಯುನಿಟಿ ಎಂಬುದು ಇದಕ್ಕಿಂತ ಬೇರೆ ಅಂತ ಆಯ್ತಾ ಕೊನೆ ಪಕ್ಷ. ಆಮೇಲೆ ಅದರಲ್ಲಿ 4 ಜನಕ್ಕೆ ಬಂದು ಒಬ್ಬ ಸತ್ತೋದ 3 ಜನ ಸಾಯಲಿಲ್ಲ. ಅಲ್ಲೂ ವ್ಯತ್ಯಾಸ ಇದೆ. ಡೆಂಗ್ಯೂ ಬಂದರೆಲ್ಲ ಸಾಯೋದಿಲ್ಲ ಗೊತ್ತಾಯ್ತಾ. ಬಟ್ ಎಲ್ಲರೂ ಬದುಕಬೇಕು ಅಂತ ನಿಯಮ ಇಲ್ಲ. ಯಾತಕ್ಕೆ? ದೇರ್ ಇಸ್ ಆಲ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಏನಿದೆ, ಸಮಥಿಂಗ್ ಮೋರ್ ಈಸ್ ದೇರ್ ಅಂತ ಹೇಳ್ತಾರೆ. ಇವೆಲ್ಲ ತಿಳ್ಕೊಂಡ್ರೆ ಆಗ ಶಾಸ್ತ್ರ ಓದಿ ಎಷ್ಟು ಉಪಯೋಗ ಆಯ್ತು. ಈಗ ಬರೀ ಶ್ಲೋಕ ಓದಿದ್ರೆ ನಾಸ್ತಿಕ್ಯ ಹೋಗ್ಬಿಡುತ್ತೆ. ಒಪ್ತಾನಾಗ ಪ್ರತಿಯೊಂದು ಬೇರೆ ಒಂದು ಪದಾರ್ಥ ಇದೆ. ಇನ್ನು ಒಬ್ಬರು ದಡ್ಡ, ಒಬ್ಬರು ಬುದ್ಧಿವಂತ. ಯಾಕಾಗಿದ್ರೆ ಒಂದೇ ತಾಯಿ ಮಕ್ಕಳು, ಒಬ್ಬನು ಎಕ್ಸ್ಟ್ರಾಡಿಮೆಂಟು ಭಯಂಕರ ದಡ್ಡ. ಯಾಕೆ? ಏನೋ ಒಪ್ಪಬೇಕು ನೀವೀಗ. ತಂದೆ ತಾಯಿ ಸೇಮು,
ಏನು ವ್ಯತ್ಯಾಸ ಅದು ಟ್ವಿನ್ಸ್ ಕೆಲವು ಸಲ ಯಾಕೆ ಹೀಗಾಯಿತು ಅಂತ ಕೇಳ್ತಾರೆ. ಅದು ಬಂದು ಅವ್ರ ಒರಿಜಿನಾಲಿಟಿ ಬೇರೆಯೇ ಇದೆ. ಇದೆಲ್ಲ ಹೇಳಿದರೆ ಯಾರಿಗೂ ಒಪ್ಪತ್ತು. ಇದು ಏನೋ ಅಸಂಬದ್ಧ ವಿಚಾರ ಹೇಳಿಬಿಡ್ತಾರೆ, ಅದು ಹೋಗೋದಿಲ್ಲ. ನಾಸ್ತಿಕ್ಯವಾದ ಖಂಡನೆ ಉಪನ್ಯಾಸ ಟ್ರೈನ್ ಮಾಡ್ತಾರೆ. ಫಸ್ಟು 1 ಗಂಟೆಗೆ 3/4 ಗಂಟೆ ನಾಸ್ತಿಕ್ಯವಾದನೇ ಹೇಳ್ತಾರೆ ಫಸ್ಟ್. ಅಷ್ಟೊತ್ತಿಗೆ ಕೇಳಿದ್ರೆ ಅದೇ ಗಟ್ಟಿಯಾಗಿಬಿಡುತ್ತೆ. 1/4 ಗಂಟೆ ಟೈಮ್ ಸಾಕಾಗಿಲ್ಲ ಬಿಟ್ಬಿಡ್ತಾರೆ ಕಡೆಗೆ. ಅವ್ರು ವಾಪಸ್ ಹೋಗೋದು ನಾಸ್ತಿಕರ ವಾಪಸ್ ಹೋಗ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಇದೆಲ್ಲ ಸರಿಯಾಗಿ ಓದ್ಕೊಂಡು ಹೋಗಿ ಎಕ್ಸ್ಪ್ಲೇನ್ ಮಾಡಬೇಕು. ನಚ ಪ್ರತ್ಯೇಕ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯ ಇತಿ ಮೋಕ್ಷಧರ್ಮ ವಚನಾತ್ ನ ನಾಸ್ತಿಕ್ಯವಾದೋ ಯುಜ್ಯತೆ. ಇಷ್ಟೆಲ್ಲ ಓದಿದ ಮೇಲೆ ನಾಸ್ತಿಕ್ಯವಾದ ತಪ್ಪು ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು. ಮುಂದೆ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.